ಒಂದು ಕಾಲದಲ್ಲಿ ಅಯೋಧ್ಯೆ ಎಂಬ ಪಟ್ಟಣದಲ್ಲಿ ಒಳ್ಳೆಯ ರಾಜಕುಮಾರನಿದ್ದ. ಅವನ ಹೆಸರು ಶ್ರೀರಾಮ. ಅವನು ತುಂಬಾ ಒಳ್ಳೆಯವನು, ಎಲ್ಲರಿಗೂ ಸಹಾಯ ಮಾಡುವವನು. ರಾಮನ ಹೆಂಡತಿ ಸೀತಾ. ಅವಳು ತುಂಬಾ ಮೃದುವಾದ ಹೃದಯದವಳು ಮತ್ತು ಧೈರ್ಯವಂತಳೂ ಆಗಿದ್ದಳು. ರಾಮನ ಜೊತೆ ಅವಳಿಗೆ ತುಂಬಾ ಪ್ರೀತಿ. ರಾಮನ ತಮ್ಮ ಲಕ್ಷ್ಮಣ. ಅವನು ತನ್ನ ಅಣ್ಣನನ್ನು ತುಂಬಾ ಪ್ರೀತಿಸುತ್ತಿದ್ದ, ಯಾವಾಗಲೂ ಅವನ ಜೊತೆಗೆ ಇರುತ್ತಿದ್ದ. ಒಂದು ದಿನ ರಾಮನು 14 ವರ್ಷಗಳ ಕಾಲ ಕಾಡಿಗೆ ಹೋಗಬೇಕು ಆಯಿತು. ರಾಮನ ಜೊತೆ ಸೀತಾ ಮತ್ತು ಲಕ್ಷ್ಮಣ ಕೂಡ ಕಾಡಿಗೆ ಹೋದರು. ಕಾಡಿನಲ್ಲಿ ಇದ್ದಾಗ ಒಬ್ಬ ದುಷ್ಟ ರಾಜ ರಾವಣ ಸೀತೆಯನ್ನು ಕೊಂಡು ಹೋಗಿಬಿಟ್ಟನು. ರಾಮ ಮತ್ತು ಲಕ್ಷ್ಮಣ ತುಂಬಾ ದುಃಖಪಟ್ಟರು. ಆ ಸಮಯದಲ್ಲಿ ಅವರಿಗೆ ಒಬ್ಬ ಒಳ್ಳೆಯ ಕಪಿಯ ಸ್ನೇಹಿತ ಸಿಕ್ಕನು. ಅವನ ಹೆಸರು ಹನುಮಂತ. ಅವನು ತುಂಬಾ ಬಲಶಾಲಿ ಮತ್ತು ಬುದ್ಧಿವಂತ. ಹನುಮಂತನು ದೊಡ್ಡ ಜಿಗಿತ ಹೊಡೆದು ಸಮುದ್ರ ದಾಟಿ ಲಂಕೆ ಎಂಬ ಊರಿಗೆ ಹೋದನು. ಅಲ್ಲಿ ಸೀತೆಯನ್ನು ಹುಡುಕಿ ರಾಮನ ಸಂದೇಶವನ್ನು ಹೇಳಿದನು, ಭಯಪಡಬೇಡಿ, ರಾಮ ಬರುತ್ತಾನೆ. ನಂತರ ರಾಮನು ಹನುಮಂತ ಮತ್ತು ಅವರ ಸ್ನೇಹಿತರ ಜೊತೆ ರಾವಣನ ವಿರುದ್ಧ ಯುದ್ಧ ಮಾಡಿದರು. ಕೊನೆಗೆ ರಾಮನು ರಾವಣನನ್ನು ಸೋಲಿಸಿ ಸೀತೆಯನ್ನು ಮರಳಿ ಕರೆದುಕೊಂಡು ಬಂದನು. ಅವರು ಎಲ್ಲರೂ ಸಂತೋಷದಿಂದ ಅಯೋಧ್ಯೆಗೆ ಹಿಂದಿರುಗಿ ಒಳ್ಳೆಯ ಜೀವನ ನಡೆಸಿದರು. ಈ ಕಥೆಯಿಂದ ನಮಗೆ ಏನು ಕಲಿಯಬಹುದು? ಯಾವಾಗಲೂ ಸತ್ಯ ಮತ್ತು ಒಳ್ಳೆಯದನ್ನೇ ಮಾಡಬೇಕು, ಸ್ನೇಹಿತರನ್ನು ನಂಬಬೇಕು, ಕಷ್ಟ ಬಂದರೂ ಧೈರ್ಯ ಬಿಡಬಾರದು. ಈ ವಿಡಿಯೋ ಮಾಡಿದವರು ಬೀರೇಶ್ ಅಡಿಹುಡಿ. ಎಲ್ಲ ನನ್ನ ಸ್ನೇಹಿತರು BK ಬ್ರ್ಯಾಂಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.